ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸೋಮವಾರದ ಮೊಟ್ಟ ಮೊದಲ ಸಂಚಿಕೆ. ನಿನ್ನೆ ನೀವು ಕೊಟ್ಟಂಥ ರಜೆ, ಭಾನುವಾರದ ರಜೆ ವ್ಯರ್ಥವಾಗಲಿಲ್ಲ. ನಾನು, ಅಮಿತ್ ಶಾ, ಜೈ ಶಾ ಎಲ್ಲರೂ ಸಂಜೆ ಬಹಳ ದಿವಸಗಳ ನಂತರ ಕ್ರಿಕೆಟ್ ನೋಡಿದ್ವಿ. ಏನಪ್ಪ ಆಶ್ಚರ್ಯ, ಅಮಿತ್ ಶಾ ಅವ್ರ ಜೊತೆ ಕ್ರಿಕೆಟ್ ನೋಡಿದ್ರ ಅಂತ ಹುಬ್ಬೇರಿಸಬೇಡಿ. ನಾನು ನನ್ನ ಮನೆಯಲ್ಲಿ ನೋಡಿದೆ. ಅಮಿತ್ ಶಾ ಅವರು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಅಹಮದಾಬಾದ್ನಲ್ಲಿ ಕೂತ್ಕೊಂಡು ಮೊಮ್ಮಗನನ್ನು ಕೂಡಿಸ್ಕೊಂಡು ಪತ್ನಿಯನ್ನು ಕೂಡಿಸ್ಕೊಂಡು ಕುಟುಂಬ ಸಮೇತರಾಗಿ ಕೂತು ಕ್ರಿಕೆಟನ್ನು ವೀಕ್ಷಿಸ್ತಾ ಇದ್ದರು. ಈ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಈ ರೀತಿ ಸಮಯವನ್ನು ಕಳೆದದ್ದು ನೋಡೋದು ಭಾಳ ಅಂದರೆ ಭಾಳ ಅಪರೂಪ. ಈ ರೀತಿಯ ದೃಶ್ಯಗಳು ಲಭ್ಯವೇ ಆಗೋದಿಲ್ಲ. ಕಾಲಿಗೆ ಚಕ್ರ ಕಟ್ಟಿಕೊಂಡ ಹಾಗೆ, ಯಂತ್ರದ ಹಾಗೆ ಕೆಲಸ ಮಾಡಿ ಅಭ್ಯಾಸ ಇರುವ ಇವರು ಈ ರೀತಿ ಕ್ರಿಕೆಟ್ ನೋಡೋದು, ಕುಟುಂಬದ ಜೊತೆ ಕಾಲ ಕಳೆಯುವಂಥ ದೃಶ್ಯಗಳು ನಮಗೆ ಲಭ್ಯನೇ ಆಗೋದಿಲ್ಲ. ನಾನು ತುಂಬ ದಿನಗಳ ಮೇಲೆ, ವರ್ಷಗಳ ನಂತರ ಕ್ರಿಕೆಟ್ ನೋಡಿದ್ದು. ಕ್ರಿಕೆಟ್ ಬಗ್ಗೆ ಒಂದು ರೀತಿಯ ಅವಜ್ಞೆ ಮೂಡಿಬಿಟ್ಟಿತ್ತು ನನಗೆ. ಅದ್ರ ಬಗ್ಗೆ ಒಂದು ವಿಶ್ವಾಸವೇ ಹೊರಟೋಗಿತ್ತು. ಅದ್ಯಾಕೋ ನಿನ್ನೆ ನೀವು ಕೊಟ್ಟಂಥ ರಜೆ ಸಂಜೆ ನೋಡೋಣ ಅನಿಸ್ತು. ತುಂಬ ರೋಮಾಂಚಕವಾದಂಥ ಪಂದ್ಯ. ಭಾರತದ ತಂಡ ಆಡಿದ ರೀತಿ ನನ್ನ ಯಾವ ರೀತಿ ಮೈನವಿರೇಳಿಸಿದ ಹಾಗಿತ್ತು ಅಂದರೆ, ಈ ರಾಷ್ಟ್ರಾಭಿಮಾನದ ಕಿಚ್ಚು ಹೊತ್ತುವಂಥ ದೃಶ್ಯಗಳು. ಡೊಪಮೈನ್ ಯಾವ ರೀತಿ ಒಳಗಡೆ ಉಕ್ಕೇರ್ತಾ ಇತ್ತು ಅಂತಂದರೆ, ಹ್ಯಾಪಿ ಹಾರ್ಮೋನು ಹೇಳೋಕ್ಕೆ ಸಾಧ್ಯ ಇಲ್ಲ. ನಿನ್ನೆ ತುಂಬ ಬೆಳವಣಿಗೆಗಳಾಗಿದ್ದಾವೆ, ಒಂದಲ್ಲ ಎರಡಲ್ಲ. ಆಮೇಲೆ ತುಂಬ ಭಾಳ ದೊಡ್ಡ ಮಟ್ಟದ ತಿರುವುಗಳು ಕೂಡ ಆಗಿದ್ದಾವೆ. ಅದನ್ನು ಇವತ್ತು ಈ ಸಂಚಿಕೆಯಲ್ಲಿ ಪ್ರಸ್ತುತಪಡಿಸ್ತೇನೆ. ನಿಮಗೆ 24 ಗಂಟೆಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ನಡೆದಿದೆ ಅನ್ನೋದನ್ನು ಈ ಬೆಳಗಿನ ಸಂಚಿಕೆಯಲ್ಲಿ ಹೇಳಿಬಿಡ್ತೇನೆ. ಅದಾದ ಮೇಲೆ ಮಧ್ಯಾಹ್ನ ಕೂತ್ಕೊಂಡು ಬಿಹಾರದಲ್ಲಿ ನಿತೀಶ್ ಕುಮಾರ್ ತಮ್ಮ ಮಗನನ್ನು ಫೀಲ್ಡಿಗಿಳಿಸಿದ್ದು, ಆಮೇಲೆ ಮಮತಾ ಬೇಗಂ ಅವರು ಸ್ವತಃ ರಾಷ್ಟ್ರಪತಿಯವರು ತಮ್ಮ ರಾಜ್ಯಕ್ಕೆ ಬಂದಾಗಲೂ ಉದಾಸೀನ ಮಾಡಿದ್ದು, ಸ್ವತಃ ಅದರ ಬಗ್ಗೆ ಅವರೇ ದ್ರೌಪದಿ ಮುರ್ಮು ಅವರೇ ಬೇಸರ ಪಟ್ಟುಕೊಂಡದ್ದು, ಅದೆಲ್ಲ ವಿಷಯವನ್ನು ಸುದೀರ್ಘವಾಗಿ ಮಧ್ಯಾಹ್ನದ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಮೊದಲನೇದಾಗಿ ನಿನ್ನೆ ಭಾನುವಾರ ದಿವಸ ಈ ಇರಾನದ ರಾಷ್ಟ್ರಾಧ್ಯಕ್ಷ ಎಲ್ಲ ಕೊಲ್ಲಿ ರಾಷ್ಟ್ರಗಳ ಕ್ಷಮೆಯನ್ನು ಕೇಳಿದರು. ನೀವು ನಮ್ಮ ನೆರೆಹೊರೆಯ ರಾಷ್ಟ್ರದವರು, ನಾವು ನಿಮ್ಮ ಮೇಲೆ ದಾಳಿಯನ್ನು ಮಾಡಿದ್ದರ ಬಗ್ಗೆ ನಮಗೆ ಭಾಳ ದುಃಖ ಆಗಿದೆ, ಆದ್ದರಿಂದ ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದೀವಿ ಅಂದರೆ ಇದೇ ಶಬ್ದವನ್ನು, ವಿ ಆರ್ ಸಾರಿ ಫಾರ್ ದ್ಯಾಟ್, ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದೀವಿ ನಾವು. ಇನ್ನು ಮುಂದೆ ನಾವು ನಿಮ್ಮ ಮೇಲೆ ಯಾವುದೇ ರೀತಿಯ ದಾಳಿಯನ್ನು ಮಾಡೋದಿಲ್ಲ ಅಷ್ಟು ಹೇಳಿ ಕೊನೆಗೆ ಒಂದು ಷರತ್ತನ್ನು ಹಾಕಿದರು. ಏನು ಷರತ್ತು? ನಿಮ್ಮ ರಾಜ್ಯದಿಂದ ಅಥವಾ ನಿಮ್ಮ ಪ್ರಾಂತ್ಯದಿಂದ, ನಿಮ್ಮ ದೇಶದಿಂದ ನಮ್ಮ ಮೇಲೆ ದಾಳಿ ಆಗಬಾರದು. ಹಾಗೆ ದಾಳಿ ಆಗದ ಹಾಗೆ ನೀವು ನೋಡಿಕೊಂಡರೆ, ಮುಂಜಾಗರೂಕತೆಯನ್ನು ವಹಿಸಿದರೆ ನಾವು ನಿಮ್ಮ ಮೇಲೆ ದಾಳಿಯನ್ನು ಮಾಡೋದಿಲ್ಲ. ನನಗೆ ಭಾಳ ಮಜಾ ಅನ್ನಿಸ್ತು. ಯಾಕೆ ಮಜಾ ಅನ್ನಿಸ್ತು ಅಂತಂದರೆ, ಒಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಏನಂದರೆ, ಕೊಲ್ಲಿ ರಾಷ್ಟ್ರಗಳಲ್ಲಿ ಅಮೇರಿಕೆಯ 19 ಏರ್ ಬೇಸ್ಗಳಿದ್ದಾವೆ. ಎಲ್ಲ ಏರ್ ಬೇಸ್ಗಳಲ್ಲಿ ಅವರು ಥಾಡ್ ಹಾಕಿದ್ದಾರೆ, ರೆಡಾರ್ ಇದೆ, ಪೆಟ್ರಿಯಾಟ್ ಮಿಸೈಲ್ಗಳಿದ್ದಾವೆ, ಪೂರ್ಣ ಪ್ರಮಾಣದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಎಲ್ಲ ಕಡೆ. ಈಗ ಅಲ್ಲಿರುವಂಥ ಸೈನ್ಯ ಅಧಿಕಾರಿಗಳೆಲ್ಲ ಹೋಟೆಲ್ಗಳಿಗೆ ಶಿಫ್ಟ್ ಆಗಿದ್ದಾರೆ. ಬಹಳಷ್ಟು ಕಡೆ ಬೇಸ್ಗಳ ಮೇಲೆ ಧ್ವಂಸ ಆಗಿ ಹೋಗಿದ್ದಾವೆ, ಹಾಳಾಗಿಬಿಟ್ಟಿದ್ದಾವೆ. ಬೇಸ್ಗಳಿರೋದಂತೂ ನಿಜ. ಜೊತೆಗೆ ಅಮೇರಿಕಾದಲ್ಲಿ ಕೂತ್ಕೊಂಡು ಇಲ್ಲಿ ದಾಳಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇರಾನ್ ಮೇಲೆ. ನೆರೆಹೊರೆಯಲ್ಲಿರುವಂಥ ರಾಷ್ಟ್ರಗಳ ಬೇಸ್ಗಳನ್ನು ಬಳಸಿಕೊಂಡೇ ಇರಾನ್ ಮೇಲೆ ದಾಳಿಯನ್ನು ಮಾಡಬೇಕು. ಮತ್ತು ಇದನ್ನು ಪ್ರತಿಜ್ಞೆಯ ರೂಪದಲ್ಲಿ ಸ್ವೀಕರಿಸಿಬಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಇದು ಹೇಗಾಗಿಬಿಟ್ಟಿದೆ ಅಂದರೆ, ಅವರಿಗೆ ಪ್ರೆಸ್ಟೀಜ್ ಇಶ್ಯೂ ಆಗಿಬಿಟ್ಟಿದೆ. ಹೀಗಾಗಿ ಅವರು ದಾಳಿಯನ್ನು ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ದಾಳಿ ಆಗಿದ್ದೇ ಆದರೆ ವಾಪಸ್ ರಿಟಾಲಿಯೇಟ್ ಮಾಡುತ್ತೋ ಇಲ್ಲ ಇರಾನ್ ಅನ್ನೋದು ಕಾದು ನೋಡಬೇಕಾಗಿದೆ ಇವತ್ತು ಸೋಮವಾರ ದಿವಸ. ಇದರ ಮಧ್ಯೆ ಭಾಳ ದೊಡ್ಡ ಬೆಳವಣಿಗೆ ಆಗಿದ್ದೇನಪ್ಪ ಅಂತಂದರೆ, ಈ ಬ್ಯಾಕ್ಡೋರ್ ಡಿಪ್ಲೊಮಸಿಯನ್ನು ಮಾಡಿದ್ದಾರೆ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು. ಯಾರ ಜೊತೆ ಇವರು ಬ್ಯಾಕ್ಡೋರ್ ಡಿಪ್ಲೊಮಸಿ ಮಾಡಿದ್ದಾರೆ ಅಂದರೆ, ಇರಾನನ ಚೀಫ್ ಯಾರಿದ್ದಾರೆ ಅವ್ರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ, ರಾಷ್ಟ್ರಪತಿ ಪ್ರಧಾನಿ ಜೊತೆ. ನೋಡಿ, ಶಿಯಾ ಸುನ್ನಿಗಳ ಹೊಡೆದಾಟ ಇವತ್ತಿನೇದಲ್ಲ, 1400 ವರ್ಷಗಳ ಇವರ ಶತ್ರುತ್ವ. ಸೌದಿ ಕಂಡ್ರೆ ಇರಾನ್ಗಾಗಲ್ಲ, ಇರಾನ್ಗಾದ್ರೆ ಕಂಡ್ರೆ ಸೌದಿಗಾಗೋದಿಲ್ಲ. ಆದರೆ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮೊನ್ನೆ ಶುಕ್ರವಾರ ದಿವಸ ಒಂದು ಮಾತನ್ನು ಹೇಳಿದರು. ಏನಂದರೆ, ನೀವು ನಮ್ಮ ಹಿತರಕ್ಷಣೆಯನ್ನು ನೋಡ್ಕೋತಾ ಇಲ್ಲ ಅಮೇರಿಕಾ, ತಿರ್ಗಾ ಮುರುಗಾ ನಿಮ್ಮ ಸೈನ್ಯ ಮತ್ತು ಇಸ್ರೇಲ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಿ, ನಾವಿಲ್ಲಿ ಸಾಯ್ತಾ ಇದ್ದೀವಿ ಅಂತ ಇನ್ನಿಲ್ಲದ ಹಾಗೆ ಗದ್ಗದಿತರಾಗಿ ಮಾತಾಡಿದರು. ಏಕೆಂದರೆ ಅವರು ಜಗತ್ತಿನ ಅತಿ ದೊಡ್ಡದಾದಂಥ ರಿಫೈನರಿ ಇರುವಂಥ ಆರಾಮ್ಕೋ ಅನ್ನುವಂಥ ಕಂಪನಿಯನ್ನೇ ಬಂದ್ ಮಾಡಿದ್ದಾರೆ.
ಜಗತ್ತಿನ 50% ತೈಲ ಉತ್ಪಾದನೆಯಾಗಿ ರಫ್ತಾಗೋದು ಕೇವಲ ಅರಬ್ ರಾಷ್ಟ್ರಗಳಿಂದ. ಅದರಲ್ಲಿ 30-35% ನೇರವಾಗಿ ಅರಾಮ್ಕೋ ಮತ್ತು ಸೌದಿ ಅರೇಬಿಯಾದ ಬೇರೆ ಬೇರೆ ವೆಲ್ಗಳಿಂದ ಹೋಗುತ್ತೆ. ಅದರ ಮೇಲೆ ದಾಳಿಯಾಗಿರೋದ್ರಿಂದ ಅದನ್ನು ಬಂದ್ ಮಾಡಲಾಗಿದೆ, ಸ್ಥಗಿತಗೊಳಿಸಲಾಗಿದೆ. ಡೊನಾಲ್ಡ್ ಟ್ರಂಪ್ ಅದರ ಹಿತರಕ್ಷಣೆಯನ್ನು ಕಾಪಾಡಬೇಕಾದ ಕೆಲಸ ಮಾಡ್ತಾಯಿದ್ರು, ಅವ್ರು ಮಾಡಲಿಕ್ಕೆ ಆಗಲಿಲ್ಲ. ಅವ್ರು ಬರೀ ಘೋಷಣೆಗಳನ್ನು, ಹೇಳಿಕೆಗಳನ್ನು, ಆಶ್ವಾಸನೆಗಳನ್ನು, ಧಮಕಿಗಳನ್ನು ಕೊಡ್ತಾ ಕೂತರು. ಕೊನೆಗೆ ಈಗ ಬಂದಿರೋ ಮಾಹಿತಿಯ ಪ್ರಕಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಇರಾನ್ ಚೀಫ್ಗಳ ಜೊತೆ ಹಾಟ್ಲೈನ್ನಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ನಮ್ಮ ಮೇಲೆ ಏನೇ ಶತ್ರುತ್ವ ಇದ್ದರೂ ಕೂಡ ಆರ್ಥಿಕವಾಗಿ ನಾವು ಮುಳುಗಿ ಹೋಗಲಾರ್ದಂಗೆ ನಮ್ಮನ್ನು ನಾವು ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ಅಮೇರಿಕ ಇಸ್ರೇಲ್ಗಳು ಯಾವತ್ತಿದ್ರೂ ಬೇರೆಯೇ ಅವರು. ನಾವು ಇಸ್ಲಾಂ ರಾಷ್ಟ್ರಗಳೆಲ್ಲ ಹೊಂದಿದ್ದೀವಿ. ನಾವು ನಿರಂತರವಾಗಿ ನಿಮ್ಮ ಮೇಲೆ ನಾವು ದಾಳಿ ಮಾಡ್ತಾ ಹೋಗ್ಬಿಟ್ರೆ ನಮ್ಮ ಇಷ್ಟು ವ್ಯವಹಾರವೇ ಮುಳುಗಿ ಹೋಗ್ಬಿಡ್ತದೆ, ನಮ್ಮ ಅಸ್ತಿತ್ವವೇ ಇರೋದಿಲ್ಲ. ನಮ್ಮ ಸಂಪೂರ್ಣವಾಗಿ ನಾವು ರಫ್ತಿನ ಮೇಲೆ ನಿರ್ಭರ ಆಗಿರುವಂಥ ಜನ ರಫ್ತು ನಿಂತು ಹೋಗ್ಬಿಟ್ರೆ ನಮ್ಮ ಮುಂದೆ ಉಸಿರಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಇದಕ್ಕೊಂದು ಪೂರ್ಣ ವಿರಾಮವೋ ಇಲ್ಲ ಅಲ್ಪ ವಿರಾಮವನ್ನು ಸಾರಬೇಕಾದ ಅಗತ್ಯತೆ ಇದೆ ಅಂತ ಸ್ವತಃ ಅವರು ಮುಂದೆ ಬಂದು ಬ್ಯಾಕ್ ಡೋರ್ ಡಿಪ್ಲೊಮಸಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಈ ಮಧ್ಯೆ ನಿನ್ನೆ ಟೆಹರಾನ್ನಲ್ಲಿರುವಂಥ ಮೆಹರಾಬಾದ್ ಅನ್ನುವಂಥ ಏರ್ಪೋರ್ಟ್ ಮೇಲೆ ಭಾಳ ದೊಡ್ಡ ಪ್ರಮಾಣದ ದಾಳಿಯನ್ನು ಅಮೆರಿಕ ಇಸ್ರೇಲ್ ಪಡೆಗಳು ಮಾಡಿದ್ದಾವೆ. ಇದಕ್ಕೊಂದು ಕಾರಣ ಇದೆ. ಯಾಕೆ ದಾಳಿ ಮಾಡಿದರು? ನೀವು ಅಕ್ಟೋಬರ್ 7, 2023 ಹಮಾಸ್ ದಾಳಿ ಆಯ್ತಲ್ಲ, ದಾಳಿ ಆದಮೇಲೆ ಸ್ವಾಭಾವಿಕವಾಗಿ ಇಸ್ರೇಲು ರಿಟಾಲಿಯೇಟ್ ಮಾಡ್ತು, ಯುದ್ಧವನ್ನು ಶುರು ಮಾಡ್ತೀವಿ. ಹಮಾಸ್ ಉಗ್ರರು ಮತ್ತು ಇಸ್ರೇಲ್ ಮಧ್ಯೆ ಯುದ್ಧ ಶುರುವಾಯಿತು. ಟಾರ್ಗೆಟ್ ಮಾಡಿದ್ದು ಯಾವುದನ್ನ ಇಸ್ರೇಲ್ ಟಾರ್ಗೆಟ್ ಮಾಡಿದ್ದು ಅಲ್ಲಿಯ ಆಸ್ಪತ್ರೆಯನ್ನು, ಸಾರ್ವಜನಿಕ ಆಸ್ಪತ್ರೆಯನ್ನು. ಯಾಕೆ ಆಸ್ಪತ್ರೆಯನ್ನು ಟಾರ್ಗೆಟ್ ಮಾಡ್ತೀವಿ? ಯಾಕೆಂದರೆ ಆಸ್ಪತ್ರೆಯ ನೆಲಮಹಡಿಯಲ್ಲಿ ಇವರು ಆರ್ಟಿಲರಿಗಳನ್ನು ಇಟ್ಕೊಂಡಿದ್ರು. ಆರ್ಟಿಲರಿಗಳು, ತಮ್ಮ ಸೈನಿಕ ಉಗ್ರರು ಎಲ್ಲರ ಅಡಗುದಾಣ ಎಲ್ಲ ಇದ್ದದ್ದು ಆಸ್ಪತ್ರೆ ಕೆಳಭಾಗದಲ್ಲಿ. ಈ ಯಾವುದೇ ಒಂದು ಡ್ರೋನು ಅಥವಾ ಒಂದು ಕ್ಷಿಪಣಿ ಯಾವುದೋ ಬಂದು ಹಾರಿ ಇಸ್ರೇಲ್ ಮೇಲೆ ಬಿತ್ತು ಅಂತೇಳಿ ಅದು ನೇವಿಗೇಟ್ ಮಾಡುತ್ತೆ, ಎಲ್ಲಿಂದ ಬಂತು ಅಂತ ಟಾರ್ಗೆಟನ್ನು, ವಾರ್ ಪಾಥನ್ನು ನೋಡ್ಕೋತದೆ. ಅದು ಯಾವ ಅಕ್ಷಾಂಶದಲ್ಲಿ ಬಂದು ಬಿತ್ತು, ಅದರ ಸೋರ್ಸ್ ಯಾವುದು ಅಂತ ನೋಡುತ್ತೆ. ಆ ಸೋರ್ಸ್ ನೋಡಿ ವಾಪಸ್ ಅದರ ಮೇಲೆ ದಾಳಿಯನ್ನು ರಿಟಾಲಿಯೇಷನ್ ಮಾಡೋದು ಅಂತ ಹೇಳ್ತಾರೆ. ಆ ಸೋರ್ಸ್ ನೋಡಿದಾಗ ಸೋರ್ಸ್ ಎಲ್ಲಿ ತೋರಿಸುತ್ತೆ? ಆಸ್ಪತ್ರೆಯನ್ನು ತೋರಿಸುತ್ತೆ. ನೇರವಾಗಿ ಹೋಗಿ ಆಸ್ಪತ್ರೆಗೆ ಬರುತ್ತೆ. ಆಸ್ಪತ್ರೆ ಬಿದ್ದುಕೊಳ್ಳಿ ಏನಂತಾರೆ? ಅಯ್ಯೋ, ಇಸ್ರೇಲ್ನವರು ಮಕ್ಕಳ ಮೇಲೆ ದಾಳಿ ಮಾಡಿದರು, ಸಾವಿರಾರು ಮಕ್ಕಳು ಸತ್ತು ಹೋದರು. ಅಂದರೆ ಈ ರೀತಿಯಾದಂಥ ಸಂದಿಗ್ಧ ಸ್ಥಿತಿಯನ್ನು ಒಡ್ಡುವುದು ಶತ್ರುಪಾಳ್ಯದ ಕೆಲಸ. ಈ ಉಗ್ರರು ಮಾಡುವ ಕೆಲಸ ಇರಾನ್ ಆಗಲಿ ಮತ್ತೊಂದಾಗಲಿ ಅದನ್ನೇ ಮಾಡ್ತಾರೆ. ಇಲ್ಲೇನಾಗಿದೆ? ಇಲ್ಲಿ ಯಾವ ಮೆಹರಾಬಾದ್ ಏರ್ಪೋರ್ಟಿನ ಮೇಲೆ ದಾಳಿಯನ್ನು ಮಾಡ್ತಲ್ಲ ಇಸ್ರೇಲು, ಮಾಡಲಿಕ್ಕೆ ಕಾರಣ ಏನು? ಮೆಹರಾಬಾದ್ ಏರ್ಪೋರ್ಟಿನ ನಟ್ಟ ನಡುವೆ ಇವರು ಹೆಲಿಕಾಪ್ಟರ್ಗಳನ್ನು ತಯಾರು ಮಾಡ್ತಾರೆ. ಇವ್ರದ್ದು ಯಾವುದೋ ಏರ್ಬಸ್ ಅಲ್ಲ, ಬೋಯಿಂಗ್ ಅಲ್ಲ, ಏನಲ್ಲ, ಯಾವ ದೇಶಕ್ಕೆ ಇವರು ರಫ್ತು ಮಾಡೋದಿಲ್ಲ. ಇವರು ತಮ್ಮ ಅನುಕೂಲಕ್ಕೆ ಬೇಕಾದಂಥ, ಯುದ್ಧಕ್ಕೆ ಬೇಕಾದಂಥ ಹೆಲಿಕಾಪ್ಟರ್ಗಳು, ಬೇರೆ ಬೇರೆ ಆರ್ಟಿಲರಿಗಳನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಬಳಸಿಕೊಟ್ಟ ಜಾಗ ಯಾವುದು ಅಂದರೆ ಈ ಏರ್ಪೋರ್ಟಿನ ಕೆಳಭಾಗ, ಒಳಭಾಗ, ಮಧ್ಯಭಾಗ ಎಲ್ಲೋ ಮಾಡ್ತಾಯಿದ್ರು. ಇಲ್ಲಿಂದ ಕ್ಷಿಪಣಿಗಳು ಹಾರಿದು ಅಂತೇಳಿ ಡ್ರೋನ್ಗಳು ಹಾರ್ತವೆ. ಅವ್ರು ಕ್ಷಿಪಣಿಗಳನ್ನು ಬಳಸೋದಿಲ್ಲ. ಇರಾನ್ನವ್ರು ಏನಾಯಿದ್ರು, $10,000-20,000 ಡ್ರೋನ್ಗಳನ್ನು ಏಕಕಾಲಕ್ಕೆ 100-200 ಹೀಗೆ ಬಿಡೋದು. ಅದೇನಾಗತ್ತೆ, ಐರನ್ ಡೋಮ್ ಅದನ್ನು ಟಾರ್ಗೆಟ್ ಮಾಡಿ ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಡಿಸೆಪ್ಷನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇಂಟರ್ಸೆಪ್ಷನ್ನು ಆಗಲ್ಲ, ಏನೂ ಆಗಲ್ಲ. ಅದಕ್ಕೆ ಕ್ಷಣಾರ್ಧದಲ್ಲಿ ಈ ರೀತಿಯಾಗಿ ಬಿರುಗಾಳಿಯ ರೀತಿಯಲ್ಲಿ ಬಂದ್ಬಿಡ್ತವೆ. ಬಂದಾಗ ಅದನ್ನು ಪಾತ್ ಹುಡ್ಕೊಂಡು ಹೋದಾಗ ಸೋರ್ಸ್ ಗೊತ್ತಾಗೋದು, ಟಾರ್ಗೆಟ್ ಸೋರ್ಸ್ ಗೊತ್ತಾಗೋದು ಎಲ್ಲಿ ಅಂದರೆ ಈ ಏರ್ಪೋರ್ಟಲ್ಲಿ. ಸೊ ಏನು ಮಾಡ್ತೀವಿ, ಇಸ್ರೇಲ್ ಅಮೆರಿಕ ಪಡೆಗಳು ನೇರವಾಗಿ ಹೋಗಿ ಈ ಮೆಹರಾಬಾದ್ ಏರ್ಪೋರ್ಟ್ ಮೇಲೆ ದಾಳಿಯನ್ನು ಮಾಡಿದ್ವಿ. ಇಟ್ ಈಸ್ ದಿ ಬಿಗ್ಗೆಸ್ಟ್ ಏರ್ಪೋರ್ಟ್ ಇನ್ ಇರಾನ್. ಇದರ ಮೇಲೆ ದಾಳಿ ಮಾಡಿದ್ಕೊಳ್ಳಿ ಏನಾಗುತ್ತೆ, ಅಲ್ಲಿರುವಂಥ ಸಿವಿಲಿಯನ್ಸ್ ಏನಿದ್ದಾರೆ ಅವರಿಗೆ ಇದರಿಂದ ಧಕ್ಕೆ ಆಗುತ್ತೆ. ನೋಡಿ, ಇಲ್ಲಿವರೆಗೂ ಆಗಿರುವಂಥ ಬೆಳವಣಿಗೆಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ. ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡ್ತಾ ಇದ್ದಾವೆ. ಎಲ್ಲಿ ದಾಳಿ ಮಾಡ್ತಾ ಇದ್ದಾವೆ? ಮೊದಲು ಏನು ಮಾಡಿದ್ವು, ಇವರು ಎಲ್ಲೆಲ್ಲಿ ಆರ್ಟಿಲರಿಗಳಿದ್ದಾವೋ, ಇವರು ಎಲ್ಲಿ ಟನಲ್ಗಳಿದ್ದಾವೋ, ಎಲ್ಲಿ ಇವರು ಪರಮಾಣು ಕೇಂದ್ರ ಅಂತಾರೋ ಅದ್ರ ಮೇಲೆ ದಾಳಿ ಮಾಡಿದ್ವು. ಅದಾದಮೇಲೆ ತಲೆ ಕೆಟ್ಟು ಏನು ಮಾಡಲಿಕ್ಕೆ ಶುರು ಮಾಡಿದರು, ಸಿವಿಲ್ ಏರಿಯಾ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡಿದರು. ಇದರಿಂದ ಆಗಿದ್ದಂಥ ನಷ್ಟ ಏನು? ಈ ರೀತಿ ದಾಳಿ ಮಾಡಿದ್ರಿಂದ ಆಗಿದ್ದ ನಷ್ಟ ಏನು ಅಂದರೆ, ಯಾವ ಜನ ಈ ಧಾರ್ಮಿಕ ನಾಯಕನ ಮತಾಂಧತೆಯಿಂದ ಬೇಸತ್ತು ಹೋರಾಟ ಮಾಡಿದ್ರಲ್ಲ 2025ರಲ್ಲಿ ದೊಡ್ಡ ಮಟ್ಟಿನ ಪ್ರತಿಭಟನೆ ಆಗಿತ್ತಲ್ಲ, 20,000 ಜನ ಸತ್ರವಾಗ. ಪ್ರತಿಭಟನೆಯಲ್ಲಿ ಸರ್ಕಾರ ಗುಂಡು ಹೊಡೆದದ್ದಕ್ಕೆ 20,000 ಜನ ಸತ್ತರು. ಸಾವಿರಾರು ಹೆಣ್ಮಕ್ಳು ರೇಪ್ ಮಾಡಲಾಯಿತು, ಅವ್ರನ್ನ ಅತ್ಯಾಚಾರ ಮಾಡಿ ಅವ್ರ ಮೇಲೆ ಜೈಲಿಗೆ ಹಾಕಿ ಏನೆಲ್ಲ ಆಗಬಾರ್ದು ಎಲ್ಲ ಮಾಡಿದರು.
ಆ ಜನ ಏನು ವ್ಯವಸ್ಥೆಯ ವಿರುದ್ಧ ಇದ್ರಲ್ಲ, ಅಲ್ಲಿಯ ಸರ್ಕಾರದ ವಿರುದ್ಧ ಇದ್ರಲ್ಲ, ಅವರ ಮೇಲೆ ಕೂಡ ದಾಳಿಯಾಗಿದೆ. ಯಾರು ಸರ್ಕಾರವನ್ನು ವಿರೋಧಿಸ್ತಾ ಇದ್ರೋ ಆ ಸರ್ಕಾರದ ವಿರುದ್ಧ ಇರುವ ಜನರ ಮೇಲೆಯೇ ಅಮೆರಿಕ ದಾಳಿ ಮಾಡಿದೆ. ಯಾರು ಅಮೆರಿಕ ಮತ್ತು ಇಸ್ರೇಲ್ ಪರವಾಗಿದ್ದು ರೆಜಿಮ್ ಚೇಂಜ್ ಆಗಬೇಕು ಅಂತ ಹೋರಾಟ ಮಾಡಬೇಕು, ಆ ಜನ ಕೂಡ ಇವತ್ತು ನೊಂದಿದ್ದಾರೆ, ಸಂತ್ರಸ್ತರಾಗಿದ್ದಾರೆ. ಹಾಗಾದರೆ ರೆಜಿಮ್ ಚೇಂಜ್ ಮಾಡೋರು ಯಾರೀಗ? ಯೋಚನೆ ಮಾಡಿ ನೋಡಿ. ಮೊನ್ನೆ 180 ಜನ ಮಕ್ಕಳು ಸತ್ತು ಹೋದರು. ಒಂದು ಸ್ಕೂಲ್ ಮೇಲೆ ಬಂದು ಬಾಂಬ್ ಬಿದ್ದುಬಿಡ್ತು. ಮಾಸ್ ಬರಿಯಲ್ಲಾಯಿತು. ಜನಾಜ ಒಟ್ಟಿಗೆ ಅಷ್ಟು ಹೆಣಗಳನ್ನು ತೊಗೊಂಡೋದ್ರು. ಅದರ ಫೋಟೋವನ್ನು ಇರಾನ್ ಬಿಡುಗಡೆ ಮಾಡ್ತು. ಸಾಲಕ್ಕೆ ತೆಗ್ಗು ತೋಡಿ ಗೋರಿ ಮಾಡಲಿಕ್ಕೆ 180 ತೆಗ್ಗುಗಳ ಒಂದು ಫೋಟೋ ತೆಗೆದು ಜಾಗತಿಕ ಮಟ್ಟದಲ್ಲಿ ರಿಲೀಸ್ ಮಾಡ್ತು. ಅಂದರೆ ಇಸ್ರೇಲ್ ಮತ್ತು ಅಮೆರಿಕಗಳು ಮಕ್ಕಳ ಮೇಲೆ ದಾಳಿ ಮಾಡ್ತಾ ಇದ್ದಾರಂತೆ ಜಗತ್ತಿಗೆ ಒಂದು ಸಂದೇಶ ರವಾನೆ ಮಾಡಬೇಕಾಗಿತ್ತು. ಇವೆಲ್ಲ ಏನು ಮಾಡ್ತವೆ ಅಂದರೆ, ಯಾವ ಟಾರ್ಗೆಟ್ ಇಟ್ಕೊಂಡು ಈ ಯುದ್ಧ ನಡೀತಾ ಇದೆ ಅದರ ಹಳಿ ತಪ್ಪಿಸುವ ಕೆಲಸವನ್ನು ಇರಾನ್ ಮಾಡ್ತದೆ. ಈಗ ಬೇರೆ ಈ ರೀತಿ ಕೊಲ್ಲಿ ರಾಷ್ಟ್ರಗಳ ಜೊತೆ ಹೇಗಾದರೂ ಮಾಡಿ ಸರಿ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾವೆ. ದುರಂತ ಏನಪ್ಪ ಅಂತಂದರೆ, ಈ ರೀತಿ ಅಲ್ಲಿಯ ಇರಾನ್ನ ರಾಷ್ಟ್ರಪತಿ ಅನೌನ್ಸ್ ಮಾಡಿದರು, ನಾವು ನಿಮ್ಮ ಮೇಲೆ, ನಮ್ಮ ಅಕ್ಕಪಕ್ಕದ ನೆರೆಹೊರೆಯ ರಾಷ್ಟ್ರಗಳ ಮೇಲೆ ನಾವು ದಾಳಿ ಮಾಡಲ್ಲ ಅಂತೇಳಿ ಹೇಳಿದ ಅರ್ಧ ಗಂಟೆಗೆ ದುಬೈನ ಬಹುಮಹಡಿ ಕಟ್ಟಡದ ಮೇಲೆ ನೇರವಾದ ದಾಳಿ ಆಯಿತು. ಶೇಖ್ ಜಾಯದ್ ರೋಡಲ್ಲಿ ಎಡಗಡೆ ಹೋಗುವಂಥ ಒಂದು ದೊಡ್ಡ ದೊಡ್ಡ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ಗಳಿದ್ದಾವೆ ಅಲ್ಲಿ, ಅದರ ಮೇಲೆ ನೇರವಾಗಿ ದಾಳಿ ಆಯಿತು. ಯಾಕೆ ಹಿಂಗಾಯಿತು ಅಂದರೆ ಅಲ್ಲಿ ಡಿಸೆಂಟ್ರಲೈಸ್ಡ್ ಸ್ಟ್ರಕ್ಚರ್ ಆಫ್ ಕಮಾಂಡ್ ಅಂತ ಇದೆ. ಡಿಸೆಂಟ್ರಲೈಸ್ಡ್ ಅಂದರೆ ವಿಕೇಂದ್ರೀಕೃತವಾದಂಥ ಕಮಾಂಡ್ ಸಿಸ್ಟಮ್ ಇದೆ. ಅಲ್ಲೇನಾಗಿದೆ, IRGC ಒಂದು ಕಡೆ ಇದೆ, ಇಸ್ಲಾಮಿಕ್ ಕಾರ್ಸ್ಪಂತ್ ಏನಿದೆ ಅದು ಒಂದು ಕಡೆ ಇದೆ, ಇನ್ನೊಂದು ಕಡೆ ಅಲ್ಲಿಯ ಸೈನ್ಯ ಇದೆ. ಈ IRGC ಏನಿದೆ, IRGC ಅವರು ಪ್ಯಾರಾಮಿಲಿಟ್ರಿ ಅವರು. ಇವ್ರ ಹತ್ರ ಎಲ್ಲ ಆರ್ಟಿಲರಿಗಳಿದ್ದಾವೆ, ಇವ್ರ ಹತ್ರನೂ ಬೇಕಾದಷ್ಟು ಡ್ರೋನ್ಗಳಿದ್ದಾವೆ, ಎಲ್ಲ ರೀತಿ ವ್ಯವಸ್ಥೆ ಇವ್ರ ಹತ್ರನೂ ಇದೆ. ಮತ್ತು ಇರಾನಿನ ಆರ್ಮಿ ಕೂಡ ಅಷ್ಟೇ, ಅದು ಕೂಡ ಅಷ್ಟೇ ಸಬಲವಾಗಿದೆ. ಈ ಸರ್ಕಾರ ಹೇಳಿದೆಯಲ್ಲ, ರಾಷ್ಟ್ರಪತಿ ನಿಮ್ಮ ಯಾವ ದೇಶದ ಮೇಲೆ ದಾಳಿ ಮಾಡೋದಿಲ್ಲ ಅಂತ, ಅದು ಈ ದಾಳಿ ಮಾಡೋರಿಗಿನ್ನೂ ವಿಷಯವೇ ಮುಟ್ಟಿಲ್ಲ. ಹೀಗಾಗಿ ನಿರಂತರವಾಗಿ ದಾಳಿ ನಡೀತಾನೆ ಇದೆ. ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಏನಾಗಿದೆ, ನಿನ್ನೆ ಅಲ್ಲಿ ಯಾವಾಗ ಈ ರೀತಿ, ಆಮೇಲೆ ಇದರ ಜೊತೆಗೆ ಇರಾನಿನ ಬಹಳ ದೊಡ್ಡದಾದಂಥ ತೈಲ ಸಂಸ್ಕರಣಾ ಕೇಂದ್ರ, ತೈಲ ಬಾವಿ, ತೈಲ ಉತ್ಪಾದನಾ ಕೇಂದ್ರದ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ನಿನ್ನೆ ಮಧ್ಯಾಹ್ನ ಆಗಿದ್ದು. ಯಾವ ರೀತಿ ಬೆಂಕಿ ಆವರಿಸಿತ್ತು ಅಂದರೆ, ಇಡೀ ಆಕಾಶ ಏನಿದೆ, ಇರಾನ್ನ ಆಕಾಶ ಕಾರ್ಮೋಡದಿಂದ ಹೆಪ್ಪುಗಟ್ಟಿತ್ತು. ಮುಂದೆ ಸ್ವಲ್ಪ ಹೊತ್ತಿನಲ್ಲಿ ಮಳೆಯಾದರೆ ತೈಲದ ನೀರು, ಕಪ್ಪು ನೀರು ನೆಲದ ಮೇಲೆ ಆಕ್ರಮಿಸ್ತಾ ಇತ್ತು, ಕಾಲಿಟ್ಟರೆ ಜಾರ್ತಾ ಇತ್ತು ಜನ. ಅಂದರೆ ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ ಯಾವ ಮಟ್ಟಿಗೆ ಆಗಿದೆ ಅಲ್ಲಿ ಅಂದರೆ, ನಮ್ಮ ದೀಪಾವಳಿಲಿ 2 ದಿವಸ ಪಟಾಕಿ ಹಚ್ಚಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿ ನೀವು ಪಟಾಕಿ ಸುಡಬೇಡಿ ಅಂತದೆ. ಜಗತ್ತಿನಲ್ಲಿ ಯಾವ ರೀತಿಯ ವಿದ್ಯಮಾನಗಳು ನಡೀತಾ ಇದ್ದಾವೆ ಅಂದರೆ, ಆ ಮಾಲಿನ್ಯವನ್ನು ತಡಿಲಿಕ್ಕೆ ಯಾವ ವಿಶ್ವಸಂಸ್ಥೆಗೂ ಸಾಧ್ಯ ಆಗ್ತಾ ಇಲ್ಲ, ಯಾವ ಸರ್ಕಾರಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅತಿರೇಕದ ಪರಮಾವಧಿಯಾಗಿ ಕೂತಿದೆ. ಈ ಮಧ್ಯೆ ಭಾಳ ಮಜಾ ಏನಪ್ಪ ಅಂತಂದರೆ, ಈ ಏನು ಹೊಡಿತಾ ಇದ್ದಾರಲ್ಲ ಇವರು, ಅಮೇರಿಕ ಯಾವ ಡ್ರೋನ್ಗಳನ್ನು ಹೊಡಿತದೋ ಅದಕ್ಕೆ $4 ಮಿಲಿಯನ್ ಖರ್ಚಾಗುತ್ತೆ. ಒಂದು ಮಿಸೈಲನ್ನು ಬಳಸಿದರೆ ಅಮೇರಿಕ ಅಥವಾ ಇಸ್ರೇಲು, ಅದು $4 ಮಿಲಿಯನ್ ಖರ್ಚಾಗುತ್ತೆ. ಯಾವುದಕ್ಕೆ? ಈ ಕಡೆಯಿಂದ ಡ್ರೋನ್ಗಳು ಬರ್ತವೆ, ಡ್ರೋನ್ಗಳನ್ನ ನಾವು ಇಂಟರ್ಸೆಪ್ಟ್ ಮಾಡಬೇಕು, ಅದನ್ನು ಕೆಡವಲಿಕ್ಕಿರುವಂಥ ವ್ಯವಸ್ಥೆ ಏನಪ್ಪ ಅಂತಂದರೆ, ಈ ಕ್ಷಿಪಣಿಗಳನ್ನೇ ಬಳಸಬೇಕು. ಈ ಕ್ಷಿಪಣಿಯ ಬೆಲೆ $4 ಮಿಲಿಯನ್. ಆದರೆ ಇವರು ಡ್ರೋನ್ ಬಿಡ್ತಾರಲ್ಲ, ಎಟ್ ಎ ಟೈಮ್ 50-100 ಡ್ರೋನ್ ಹಾರಿಸ್ತಾನೆ ಇದ್ದಾರೆ. ಯಾಕೆ ಹಾರಿಸ್ತಾ ಇದ್ದಾರೆ ಅಂದರೆ, ಪರ್ ಡೇ 400ರಿಂದ 600 ಡ್ರೋನ್ಗಳನ್ನು ಇವರು ತಯಾರು ಮಾಡಬಲ್ಲರು. ಒಂದು ಡ್ರೋನ್ ತಯಾರು ಮಾಡಲಿಕ್ಕೆ $10,000ದಿಂದ $20,000 ಸಾಕು. ತಿಂಗಳಿಗೆ 18,000 ಡ್ರೋನ್ಗಳನ್ನು ಅವರು ತಯಾರು ಮಾಡಬಲ್ಲರು ಇರಾನ್ನವರು. ಇವರು ಕ್ಷಿಪಣಿಯ ಮೂಲಕ $4 ಮಿಲಿಯನ್ ಖರ್ಚು ಮಾಡ್ತಾನೆ ಇರಬೇಕು. ಅಂದರೆ ಆರ್ಥಿಕವಾಗಿ ಅಮೆರಿಕೆಗೆ ಭಾಳ ದೊಡ್ಡ ಮಟ್ಟದ ಹೊರೆಯಾಗುವುದ್ರ ಬಗ್ಗೆ ಅನುಮಾನವೇ ಇಟ್ಕೋಬೇಡಿ. ಈ ಮಧ್ಯೆ ಇನ್ನೊಂದು ಭಾಳ ದೊಡ್ಡ ಬೆಳವಣಿಗೆಯಾಗಿ ಪ್ರೊಪಗಂಡ ಆಯಿತು. ನಿನ್ನೇನಪ್ಪ ಅಂದರೆ, ಬೆಂಜಮಿನ್ ನೆತನ್ಯಾಹು ಅವರನ್ನು ಅವರ ಕೇಂದ್ರದಲ್ಲಿ ಹುಡ್ಕೊಂಡೋಗಿ ಹೊಡೆಯಲಾಯಿತು, ಅವ್ರನ್ನ ಹತ್ಯೆ ಮಾಡಲಾಯಿತು ಅಂತ ಸುದ್ದಿ ಹರಡ್ಬಿಡ್ತು. ತುಂಬ ಕ್ರಾಸ್ ಚೆಕ್ ಮಾಡಿದ ಮೇಲೆ ಇದು ಸುಳ್ಳು ಸುದ್ದಿ ಅಂತ ಗೊತ್ತಾಯಿತು. ಒಂದು ವೇಳೆ ಹಾಗೇನಾದರೂ ಆಗಿದ್ದರೆ ಜಾಗತಿಕ ಮಟ್ಟದಲ್ಲಿ ಏನೇನು ಆಗ್ತಾ ಇತ್ತು ಅಂತ ಸುಮ್ಮನೆ ಆಲೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಸ್ಥಿತಿ ನಿರ್ಮಾಣ ಆಗುವ ಎಲ್ಲ ಪ್ರಕ್ಷುಬ್ಧ ವಾತಾವರಣ ಈಗಿದೆ. ಸದ್ಯದ ಸ್ಥಿತಿ ಏನು? ಇಲ್ಲಿ ಇನ್ನೊಂದು ಮಜಾ ಆಗಿದೆ. ಏನಪ್ಪ ಅಂದರೆ, ಜನವರಿ 13ನೇ ತಾರೀಕು ತುಳಸಿ ಗಬಾರ್ಡು, ಮಾರ್ಕೋ ರೂಬಿಯೋ, ಹೆಗಸಸ್ಸು ಎಲ್ಲ ಸೇರಿ ಒಂದು ಮೀಟಿಂಗನ್ನು ಮಾಡ್ತಾರೆ ಅಮೇರಿಕೆಯಲ್ಲಿ. ಡೊನಾಲ್ಡ್ ಟ್ರಂಪನ್ನು ಕೂಡಿಸ್ಕೊಂಡು ಎಲ್ಲ ವಿಷಯ ಹೇಳ್ತಾರೆ. ನೋಡಿ ಸ್ವಾಮಿ, ನಾವೀಗಾಗಲೇ ಮಿಡ್ ನೈಟ್ ಹ್ಯಾಮರ್ ಅಂತ ಅವ್ರನ್ನ ಹೊಡೆದಿದ್ದೀವಿ ನಾವು ಇರಾನನ್ನು.
ರೈಸಿಂಗ್ ಲಯನ್ ಅಂತ ಇಸ್ರೇಲ್ ಹೊಡೆದಿದೆ. ಈಗಾಗಲೇ ಹಣ್ಣುಗಾಯಿ ನೀರುಗಾಯಿ ಆಗಿದ್ದಾರೆ ಅವರು. ಎರಡನೇದು, ಇರಾನ್ಗೆ ಅಮೇರಿಕೆಯ ಮೇಲೆ ಶತ್ರುತ್ವ ಏನೂ ಇಲ್ಲ, ನಮ್ಮ ಮೇಲೆ ಅವ್ರು ದಾಳಿ ಮಾಡುವ ಸಾಧ್ಯತೆಯೇ ಇಲ್ಲ. ಆದ್ದರಿಂದ ಆ ವಿಷಯವನ್ನು ನಾವು ಬದಿಗಿಟ್ಬಿಡೋಣ. ನಾವು ಅವ್ರ ಜೊತೆ ಸುಮ್ಮನೆ ನೀವು ಹೆದರ್ಸ್ಕೋತ ಕೂಡಬೇಡಿ, ನಾನು ನಿಮ್ಮನ್ನು ಹೊಡಿತೀವಿ ಅಂತ ದಿನ ಸ್ಟೇಟ್ಮೆಂಟ್ ಕೊಡಬೇಡಿ. ನಾವು ನಮ್ಮ ಅಧಿಕಾರದ ಕಡೆ ಕಾನ್ಸಂಟ್ರೇಟ್ ಮಾಡೋಣ, ಬೇರೆ ವಿಷಯಗಳನ್ನ ಸೆಟ್ಲ್ ಮಾಡ್ಕೊಳ್ಳೋಣ, ಇರಾನ್ ವಿಷಯವನ್ನು ಬದಿಗಿಡಿ ಅಂತ. ಈ ವಿಷಯಕ್ಕೆ ಡೊನಾಲ್ಡ್ ಟ್ರಂಪ್ ಕನ್ವಿನ್ಸ್ ಆಗಿದ್ರು ಅವತ್ತು ಜನವರಿ 13ಕ್ಕೆ. ಆದರೆ ಜನವರಿ 13ರಿಂದ ಫೆಬ್ರವರಿ 28 ಒಳಗಡೆ ಏನೇನು ವ್ಯತ್ಯಾಸಗಳಾದವೋ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಕಳೆದ 10-15 ದಿವಸಗಳಿಂದ ಇದ್ದಕ್ಕಿದ್ದಾಗೆ ಮತ್ತೆ ಎಲ್ಲ ಶಿಪ್ಗಳನ್ನು ಅಬ್ರಹಾಂ ಲಿಂಕನ್ನಿಂದ ಹಿಡಿದು ಎಲ್ಲ ಶಿಪ್ಗಳನ್ನು ಅಲ್ಲಿ ವಾರ್ಶಿಪ್ನಿಂದ ಹಿಡಿದೆಲ್ಲ ಕಳಿಸಲಾಗತ್ತೆ, ಯುದ್ಧಕ್ಕೆ ತಯಾರಿ ಮಾಡಲಾಗತ್ತೆ, ಯುದ್ಧವೂ ಶುರು ಆಗಿಬಿಡುತ್ತೆ. ಇದರ ಹಿಂದೆ ನಡೆದಂಥ ವಿದ್ಯಮಾನ ಏನು ಯಾರಿಗೂ ಇನ್ನೂವರೆಗೂ ಅರ್ಥ ಆಗಿಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.